ಸುರಪುರದ ಮಾಜಿ ಶಾಸಕ ರಾಜುಗೌಡ ಜೊತೆ ನಾನು ಮಾತಾಡ್ತೇನೆ. ಸರ್, ಈಗ ನಿನ್ನೆ ಕೆ.ಎಸ್. ಈಶ್ವರಪ್ಪ ನಿವಾಸದಲ್ಲಿ ಸಭೆ ನಡೆಸಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಯಾವ ವಿಚಾರಕ್ಕೆ ಸಭೆ ಸೇರಿದ್ರಿ ಅಂತ ನೋಡ್ರಿ, ನಿನ್ನೆ ಬೆಳಗ್ಗೆ ಫೋನ್ ಮಾಡಿದ್ರು ಸಾಹೇಬರು, ಈಶ್ವರಪ್ಪ ಸಾಹೇಬರು. ನಾವು ಹಲವಾರು ಸರಿ ಮಾತಾಡ್ತಿರ್ತೀವಿ ನಾವು, ಯಾಕಂದ್ರೆ ಮೊದಲು ಪಕ್ಷ ಗೆದ್ದಾಗಿಂದ ಅವ್ರಿಗೆ ನಮ್ಗೆ ಒಳ್ಳೆ ನಾಟ ಇದೆ. ಮಾಡಿದಾಗ ನಿನ್ನೆ ಸಾಯಂಕಾಲ ನಾವು ಹೋಗಿದ್ವಿ. ಸಭೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕುಂತು ಮಾತಾಡೋಂಥ ಕೆಲವೊಂದು ಚರ್ಚೆಗಳು ಮಾಡಿದ್ದೀವಿ. ಆದರೆ ಪಕ್ಷದ ವಿರುದ್ಧ ಆಗಲಿ, ವಿಜಯೇಂದ್ರಣ್ಣನ ವಿರುದ್ಧ ಆಗಲಿ ಆ ಥರ ಯಾವ ಚರ್ಚೆಗಳು ಅಲ್ಲೇ ಆಗಿಲ್ಲ. ಕೆಲವೊಂದು ಚರ್ಚೆಗಳು ನಡೆದ ಮೇಲೆ ಆಮೇಲೆ ಕೆಲವೊಂದು ಮಾಧ್ಯಮದಲ್ಲಿ ಬರ್ತಿದೆ ಅಂತ ಗೊತ್ತಾಯಿತು. ಇದು ಯಾವ ಥರ ಸಾಧ್ಯ ಮಾಧ್ಯಮದಲ್ಲಿ ಯಾಕಂತಂದ್ರೆ ಸುಮ್ಮನೆ ಸೌಜನ್ಯಕ್ಕೆ ಈಗ ಹಲವಾರು ಸರಿ ಯಾರ್ಯಾರು ಭೇಟಿಯಾಗಿ ಹೋಗಿರ್ತೀವಿ, ಯಾರೋ ಒಬ್ರು ಹೇಳಿರ್ಬೋದಪ್ಪ ಅಂತೇಳಿದು ಅಷ್ಟೇ ಚರ್ಚೆ ಮಾಡಿ ಬಂದಿದ್ದೇವೆ. ಹಾಗಾಗಿ ಅಲ್ಲಿ ಪಕ್ಷದ ವಿರುದ್ಧವಾಗಲಿ ಅಥವಾ ವಿಜಯೇಂದ್ರಣ್ಣನ ವಿರುದ್ಧ ಆಗಲಿ ಯಾವನು ಮಾತಾಡೋಕ್ಕೆ ಹೋಗಿಲ್ಲ. ಅಲ್ಲಿ ಆ ಚರ್ಚೆನೂ ಆಗಿಲ್ಲ. ಅಲ್ಲಿ ಚರ್ಚೆ ಏನಾಯಿತು, ಸಭೆ ಉದ್ದೇಶ ಏನು ಅಂತ ಸರ್? ಸಭೆಯ ಉದ್ದೇಶ ಏನಲ್ಲ, ಸೌಜನ್ಯ ಭೇಟಿ. ಈಗ ಯಾಕಂತಂದ್ರೆ ಹಿರಿಯರು ಫೋನ್ ಇಲ್ಲಿದ್ದೀವಿ ರಾಜಣ್ಣ, ಎಲ್ಲಿ ನಾವು ಹಲವಾರು ಸರಿ ಅವ್ರಿಗೆ ಕೇಳ್ತಿದ್ವಿ, ಎಲ್ಲಿದ್ದೀರಣ್ಣ ಅಂತಂದು ಭೇಟಿಯಾಗಂದಾಗ ಇಲ್ಲಿದ್ದೀವಿ ಬಾ ಭೇಟಿಯಾಗಮ್ಮ ಅಂತ ಕರೆದ್ರು. ಅದಕ್ಕೆ ಹೋಗಿದ್ದೆ ಹೊರತಾಗಿ ಬೇರೆ ಏನೂ ಅಲ್ಲ, ದುರುದ್ದೇಶದಿಂದ ಏನೂ ಹೋಗಿದ್ದಲ್ಲ. ಅಲ್ಲಿ ಬಿಜೆಪಿಯ ಅಸಮಾಧಾನಿತ ಶಾಸಕರು ಮತ್ತು ಈಗ ನಾಯಕರು ಒಟ್ಟಿಗೆ ಸೇರುವಂಥ ಚರ್ಚೆ ಆಗಿರೋದು ಸಾಮಾನ್ಯ ರಾಜಕೀಯವಾಗಿ ಕೂಡ ಅಂತ. ನೋಡ್ರಿ, ನಾನು ಬೇರೆಯವ್ರದ್ದು ಹೇಳಕ್ಕೆ ಹೋಗಲ್ಲ. ನಂದನೊಂದು ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ನಾನು ಯಾವತ್ತೂ ಯಡಿಯೂರಪ್ಪ ಸಾಹೇಬ್ರ ವಿರುದ್ಧ ಆಗಲಿ ಪಕ್ಷದ ವಿರುದ್ಧ ಆಗಲಿ ಎಲ್ಲಿಯೂ ಮಾತಾಡೋಂಥ ಕೆಲಸ ನಾನು ಮಾಡಿಲ್ಲ, ಮುಂದೂ ಮಾಡಂಗಿಲ್ಲ. ಇವತ್ತು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ನಾನು ಅವರ ಇದರಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ. ವಿಜಯೇಂದ್ರ ಬಗ್ಗೆ ನಂಗೆ ಸಂಪೂರ್ಣ ವಿಶ್ವಾಸ ಇದೆ. ಒಳ್ಳೆ ಕೆಲಸವನ್ನು ವಿಜಯೇಂದ್ರ ಅವ್ರು ಮಾಡ್ತಿದ್ದಾರೆ. ಅವ್ರ ಜೊತೆಗೆ ನಾವು ಒಂದು ಒಳ್ಳೆ ಪಾರ್ಟಿ ಸಂಘಟನೆ ಮಾಡೋಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ವಿಜಯೇಂದ್ರ ಅವ್ರ ಬಗ್ಗೆ ನನಗೆ ಅಸಮಾಧಾನ ಇತ್ತಂತಂದರೆ ನಾನು ಪಾರ್ಟಿ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿ ಆ ಗುಂಪನ್ನು ಸೇರ್ತೀನಿ. ಹೊರತಾಗಿ ನಾನು ರಾಜ್ಯ ಉಪಾಧ್ಯಕ್ಷನಾಗಿದ್ದನು, ವಿಜಯೇಂದ್ರ ಅವ್ರ ಜೊತೆ ಕೆಲಸ ಮಾಡಿನೂ ಅಲ್ಲಿ ಹೋಗಿ ಸೇರೋದಂಥದ್ದು ನನ್ನ ಸ್ವಾಭಿಮಾನ ನನಗೆ ಒಪ್ಪಂಗಿಲ್ಲ. ನಾನು ಯಾವತ್ತಿದ್ರು ನಾನು ಎಲ್ಲರ ಜೊತೆಗೆ ಒಳ್ಳೆಯ ಒಡನಾಟ ಇದೆ ನನಗೆ. ನೀವು ಯಾವ ಪಕ್ಷದವ್ರ ಜೊತೆಗೂ ನನಗೆ ಒಳ್ಳೆಯ ಒಡನಾಟ ಇದೆ. ಆದರೆ ಪಾರ್ಟಿ ವಿಷಯ ಬಂದಾಗ, ಶಿಸ್ತಿನ ವಿಷಯ ಬಂದಾಗ ನಂದೇ ಅಂತ ಸ್ಟ್ಯಾಂಡ್ ನಂದಿರ್ತದೆ. ಈಗ ಈಶ್ವರಪ್ಪ ಕೂಡ ಪಾರ್ಟಿಯಿಂದ ಈಗ ದೂರ ಉಳ್ಕೊಂಡು ರೆಬಲ್ ಕೂಡ ಆಗಿದ್ದಾರೆ. ಸೊ ಈ ಸಂಬಂಧ ಅವರನ್ನೇನೋ ವಿಶ್ವಾಸ ತೆಗೆದುಕೊಂಡು ಅವರೇನೋ ಮಾತುಕತೆ ಆಗಿದ್ರ ಆ ಥರ ಏನಾದ್ರು? ಇಲ್ಲ, ಹಂಗೇನ್ರ ನಾನು ಅವ್ರನ್ನ ವಿಶ್ವಾಸ ತೊಗೋಬೇಕು, ಅದು ಪಾರ್ಟಿಗೆ ಹೊಲಿಸ್ಬೇಕು ಅಂತಂತಂದ್ರೆ ನಾನು ರಾಜ್ಯಾಧ್ಯಕ್ಷರಿಗೆ ಹೇಳೇ ಹೋಗೋಂಥ ಒಂದು ಕೆಲಸವನ್ನು ಮಾಡ್ತಿದ್ದೆ. ಆ ಥರ ಆಗಿಲ್ಲ, ಸುಮ್ಮನೆ ಸೌಜನ್ಯದ ಭೇಟಿ ಅದು. ಅಲ್ಲಿ ಹೋದ್ಮೇಲೆ ನಾ ಗೊತ್ತಾಗಿದ್ದು ರಾಜುಗೌಡ ಬರ್ತಾ ಅಂತ ಯತ್ನಾಳ ಬಸನಗೌಡ ಅಣ್ಣಗೂ ಗೊತ್ತಿದ್ದಿಲ್ಲ, ರಮೇಶ್ ಅಣ್ಣ ಬರೋದು ನಮ್ಗೆ ಯಾರಿಗೂ ಗೊತ್ತಿದ್ದಿಲ್ಲ. ಅದು ಸೌಜನ್ಯ ಭೇಟಿಗೆ ಹೋಗಿದ್ವಿ. ಅಲ್ಲಿ ಎಲ್ಲರೂ ಬಂದ ಮೇಲೆ ಸುಮ್ಮನೆ ಹಲವಾರು ವಿಷಯಗಳು ಸುಮ್ಮನೆ ನಾವು ಚರ್ಚೆ ಮಾಡಿಕೊಂತ ಕುಂತಿದ್ವಿ. ಆಮೇಲೆ ಕೆಲವೊಂದು ವಿಷಯ ಮಾಧ್ಯಮದಲ್ಲಿ ಬರ್ತಾ ಅಂದಾಗ ನಮಗೆಲ್ಲರಿಗೂ ಗೊತ್ತಾಗಿದ್ದು ಹೆಂಗೆ ಸಾಧ್ಯ ಮಾಧ್ಯಮದಲ್ಲಿ ಬರಲ್ಲ ಅಂತೇಳಿ ಕುಂತು ವಾಪಸ್ ಬರೋಂಥ ಕೆಲಸ ಮಾಡಿದ್ದಾರೆ. ನಿನ್ನೆ ನಿಮ್ಮ ಸಭೆಯ ಕುರಿತು ಈಗ ಹೈಕಮಾಂಡ್ ಆಗಿರ್ಬೋದು, ಜೊತೆಗೆ ಈಗ ಇಲ್ಲಿನ ನಾಯಕರು ಏನಾದ್ರು ಉತ್ತರ ಕೇಳಿದಾರಾ ಏನಕ್ಕೆ ಅಂತ? ನನ್ನ ಬಗ್ಗೆ ಯಡಿಯೂರಪ್ಪ ಸಾಹೇಬ್ರಿಗೂ ಗೊತ್ತಿದೆ, ವಿಜಯೇಂದ್ರಣ್ಣನಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಯಾರು ಆ ಥರ ಉತ್ತರ ಕೇಳಿಲ್ಲ. ಅವ್ರಿಗೆ ಗೊತ್ತಿದೆ ಇವ್ರು ರಾಜುಗೌಡ ಇದ್ರೆ ಏನಾದರೂ ನೇರವಾಗಿ ಮಾತಾಡ್ತಾನಂತ ಗೊತ್ತಿದೆ. ಮತ್ತು ಅಲ್ಲಿ ಪಾರ್ಟಿ ವಿರುದ್ಧ ಚಟುವಟಿಕೆನೇ ಅಲ್ಲಲ್ರಿ. ಪಾರ್ಟಿ ವಿರುದ್ಧ ಏನು ಚಟುವಟಿಕೆ ಇದೆ? ಇವತ್ತು ಕೆಲವೊಂದು ಲೀಡರ್ಸ್ಗಳಿಗೆ ನಾವು ಕೆಲವೊಂದು ಸರಿ ಹೋಗಿ ಭೇಟಿಯಾಗಿರ್ತೀವಿ. ನಿಮ್ಮ ಮಾಧ್ಯಮದಾಗ ಬಂದಾಗ ಮಾತ್ರ ಅದು ಸುದ್ದಿ ಆಗೋದು. ಮಾಧ್ಯಮದಾಗ ಬರ್ಲಿಕ್ಕೆ ಕ್ಯಾಶುವಲ್ ಆಗಿ ನಾವು ಭೇಟಿಯಾಗಿ ಬಂದಿರ್ತೀವಿ. ಆ ಥರ ಆ ಭೇಟಿ ಅಂತ ಹೋಗಿದ್ದು. ಮಾಧ್ಯಮ ಬಂದ ಮೇಲೆ ಇದು ಕೆಲವೊಂದು ಸನ್ನಿವೇಶ ನೋಡಿ ಈ ಥರ ಅಂತ. ಹಂಗಾಗಿ ಪಕ್ಷದ ವಿರುದ್ಧ ಚಟುವಟಿಕೆ ಬಲ್ಲ ಅಲ್ಲಿ ಎಲ್ಲಿಯೂ ಮಾತುಕತೆ ನಡೆದಿಲ್ಲ. ರಾಜ್ಯಾಧ್ಯಕ್ಷರ ವಿರುದ್ಧನೂ ಮಾತುಕತೆ ನಡೆದಿಲ್ಲ. ಏನು ಅಲ್ಲಿ ಬೇರೆ ಕೆಲವೊಂದು ವಿಷಯಗಳು ಬೇರೆ ಚರ್ಚೆ ಆಗಿದೆ. ಅದು ನಿಮ್ಮೆದ್ರಿಗೆ ನನಗೆ ಮಾತಾಡೋದಾಗಲ್ಲ, ಅದನ್ನು ನಾನು ಮಾತಾಡ್ತೀನಿ. ತಾವೇನು ಅಸಮಾಧಾನಗೊಂಡಿಲ್ಲ ಹಾಗಿದ್ರೆ? ನನಗೆ ಅಸಮಾಧಾನ ಪ್ರಶ್ನೆನೇ ಇಲ್ಲ ರೀ. ನಾನು ಅಸಮಾಧಾನ ಆಗಂತ ಪ್ರಶ್ನೆನೇ ಇಲ್ಲ. ನನ್ನ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ, ಮಾಡಿದ್ದಾರೆ, ಒಳ್ಳೆ ಕೆಲಸನ ಮಾಡ್ಕೊಂಡು ಹೊಟ್ಟಿದ್ದೇವೆ. ಅಂಥದ್ದು ಏನಾದರೂ ವಿಜಯೇಂದ್ರ ಅವ್ರ ಜೊತೆಗೆ ಅಲ್ಲಿ ದೊಡ್ಡ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ನಮಗೇನಿರುತ್ತೆ ನೇರವಾಗಿ ಅವ್ರಿಗೆ ಮಾತಾಡ್ತೇವೆ. ಅದನ್ನು ಬಿಟ್ಟು ಹೋಗಿ ಗುಂಪು ಕಟ್ಟಂಥ ಕೆಲಸ ನಾನು ಮಾಡಂಗಿಲ್ಲ. ಕೊನೆ ಪ್ರಶ್ನೆ, ಈಗ ಉತ್ತರ ಕರ್ನಾಟಕ ಭಾಗದ ಪ್ರತ್ಯೇಕತೆ ಏನು ಸಂಬಂಧಪಟ್ಟಾಗಿರೋ ಚರ್ಚೆ ಆಯ್ತಾ ನಾಯಕತ್ವದ ಬಗ್ಗೆ ಅಂತ? ಉತ್ತರ ಕರ್ನಾಟಕ ಬಗ್ಗೆ ಹೆಂಗೆ ನಾವು ಪ್ರತ್ಯೇಕ ಚರ್ಚೆ ಮಾಡೋಣ? ಅದು ಏನಾದ್ರು ಚರ್ಚೆ ಮಾಡೋದಿತ್ತಂದ್ರೆ ಎಲ್ಲ ಪಾರ್ಟಿಯ ಹೈಕಮಾಂಡ್ ಜೊತೆಗೆ ನಾಡಕ್ಕೆ ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡ್ತೀವಿ, ಹೊರತಾಗಿ ಎಲ್ಲೂ ಚರ್ಚೆ ಮಾಡೋಕ್ಕಾಗಲ್ಲ. ಕೂಡ ಸುರಪುರದ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವ ರಾಜುಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.